ನೀವು ತುಂಬಾ ಜನ ಅನ್ಕೊಂಡಿರ್ತೀರಾ ಏನಪ್ಪ ಇವರು ಲಾ ಆಫ್ ಅಸಂಪ್ಷನ್ ಬಗ್ಗೆ ಹೇಳ್ತಿದ್ರು, ಏನು ಯೂನಿವರ್ಸ್ ನ ಬಗ್ಗೆ ಹೇಳ್ತಿದಾರೆ ಅಂತ ಹೇಳಿದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಮ್ಮ ಒಳಗಿನ ಇನ್ನರ್ ಯೂನಿವರ್ಸ್, ಇವಾಗ ಅಂಡ ಅಂತ ಏನ್ ಹೇಳ್ತೀವಿ, ಇವಾಗ ಈ ಒಂದು ಫಿಸಿಕಲ್ ಏನಿದೆ, ಈಗ ನಮ್ಮ ಒಂದು ಈ ಒಂದು ದೇಹ ರಚನೆ ಏನಿದೆ, ನಮ್ಮೊಂದು ಬ್ರೈನ್ ನ್ಯೂರಾನ್ಸ್ ಸೆಲ್ಸ್ಗಳು ಲೆವೆಲ್ ಅಲ್ಲಿ ಏನೇನಿದೆ, ಅದೊಂದು ಪ್ರತಿ ಪೂರಕವಾಗಿ ಎಲ್ಲದನ್ನು ಕೂಡ ಮ್ಯಾಕ್ರೋಕಾಸಮ್ ಅಂದ್ರೆ ಆ ಒಂದು ಅನಂತ ಬ್ರಹ್ಮಾಂಡ. ಈಗ ಮ್ಯಾಕ್ರೋಕಾಸಮ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸ್ಟಾರ್ ನೇಷನ್ ಏನಿದೆ, ಈ ಕಾಸ್ಮಿಕ್ ಎಗ್ ಏನಿದೆ, ಗ್ಯಾಲಕ್ಸಿ ಸ್ಟಾರ್ಸ್, ಇದೆಲ್ಲದನ್ನು ಒಟ್ಟುಗೂಡಿ ಅಂದ್ರೆ ಹೊರಗಿನ ನಮ್ಮೊಂದು ಒಳಗಿನ ಏನು ಸೆಲ್ಸ್ ಇದೆ ಎಲ್ಲಾದ್ರೂ ಕೂಡ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಕಾಸ್ ಇಲ್ಲಿ ಏನಂತ ಹೇಳಿದ್ರೆ, ಈಗ ಕೆಲವರು ಏನಂತ ಹೇಳಿದ್ರೆ ಹೊರಗಿನ ಒಂದು ಪ್ರಪಂಚಕ್ಕೆ ವರ್ಲ್ಡ್ಗೆ ಅವರು ಸೀಮಿತ ಮಾಡ್ಬಿಟ್ಟಿರ್ತಾರೆ, ಹೊರಗೆ ಸಿಗ್ತಿದೆ ಅಂತ. ಅಂದ್ರೆ ನೀವು ಈ ಒಂದು ಇನ್ನರ್ ಯೂನಿವರ್ಸ್ ಅನ್ನ ಹೊರಗಿನ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಬೇಕು, ಅಲೈನ್ ಮಾಡ್ಬೇಕು. ಸೊ ದಟ್ ಇದ್ರ ಬಗ್ಗೆ ಮಾಡರ್ನ್ ಸೈನ್ಸ್ ಅಲ್ಲಿ ತುಂಬಾ ರಿಸರ್ಚ್ ಆಗಿದೆ. ಈಗ ನಮ್ಮೊಂದು ನ್ಯೂರನ್ ನೆಟ್ವರ್ಕ್ ಏನಿದೆ, ಆ ನ್ಯೂರನ್ ಸೆಲ್ಸ್ ಬ್ರೈನ್ ಅಲ್ಲಿ ಯಾವ ತರ ಒಂದು ಪ್ಯಾಟರ್ನ್ಗಳಿವೆ, ಅದೇ ರೀತಿ ಅದೇ ಒಂದು ಆಕಾರವನ್ನ ಇಡೀ ಬ್ರಹ್ಮಾಂಡ ಹೋಲಿಕೆ ಮಾಡುತ್ತೆ. ಇದು ಸೈನ್ಸ್ ರಿಸರ್ಚ್ ಆಗಿ ಅದನ್ನ ಶೋ ಅಪ್ ಮಾಡಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಈಗ ನಾವೇನು ಯೂನಿವರ್ಸ್, ಇವಾಗ ನಾವೇನು ಬೇರೆ ಬೇರೆ ಅಂತ ಏನು ಇದನ್ನ ಹೇಳ್ತಿರ್ತೀವಿ, ಒಬ್ಬೊಬ್ರು ಒಂದೊಂಥರ ಹೇಳ್ತಿರ್ತೀವಿ ಅಲ್ವಾ. ಇವಾಗ ಲಾ ಆಫ್ ಅಸಂಪ್ಷನ್ ಅಲ್ಲಿ ನಾವು ಇನ್ನರ್ ಯೂನಿವರ್ಸ್ ನ ಬಗ್ಗೆ ಮಾತಾಡ್ತಿರ್ತೀವಿ. ಇನ್ನರ್ ಯೂನಿವರ್ಸ್ ಅಂತ ಹೇಳಿದ್ರೆ ನಮ್ಮೊಂದು ಅಸಂಪ್ಷನ್ಸ್, ಥಾಟ್, ನಾವು ಒಂದು ಕ್ರಿಯೇಟಿವ್ ವಿಜುವಲೈಸೇಷನ್ ನಾವೇನ್ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ, ಹೌದಲ್ವಾ. ಸೊ ಈ ಒಂದು ಇದರಲ್ಲಿ ಪ್ರೊಸೆಸ್ ಅಲ್ಲಿ ಏನು ಕೆಲವರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಯಾರು ಫಾಲೋ ಅಪ್ ಮಾಡ್ತಿರ್ತಾರೆ ಜಾಸ್ತಿ, ಹೊರಗಿನ ಯೂನಿವರ್ಸ್ಗೆ ಅವರು ಜಾಸ್ತಿ ಇದ್ ಮಾಡ್ತಾ ಇರ್ತಾರೆ. ಇಲ್ಲಿ ಎರಡನ್ನೂ ಕನ್ವೆ ಮಾಡಿ ನೋಡಿದಾಗ ಎರಡು ಒಂದೇನೆ. ಆದ್ರೆ ನೀವು ಹೆಚ್ಚು ಪವರ್ಫುಲ್ ಯಾವಾಗ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮೊಂದು ಇನ್ನರ್ ಇದ್ರ ಮೇಲೆ ವರ್ಕ್ ನ ಮಾಡಿದಾಗ, ನಿಮ್ಮೊಂದು ಇನ್ನರ್ ಯೂನಿವರ್ಸ್ ನ ಮೇಲೆ ವರ್ಕ್ ನ ಮಾಡ್ಬೇಕು. ಬಿಕಾಸ್ ನೀವು ಇಲ್ಲಿ ರೇಡಿಯೇಟ್ ನ ಮಾಡ್ತಿರೋದು, ಇಲ್ಲಿ ಪ್ರೊಜೆಕ್ಷನ್ ನ ಮಾಡ್ತಿರೋದು, ನೀವು ಇಲ್ಲಿ ಯಾವಾಗ ಪ್ರೊಜೆಕ್ಷನ್ ನ ಮಾಡ್ತೀರಾ ಅವಾಗ ನಿಮ್ಮದು ಹೊರಗಿನ ಆ ಒಂದು ವಾಸ್ಟ್ ಯೂನಿವರ್ಸ್, ಈಗ ವಾಸ್ಟ್ ಬ್ರಹ್ಮಾಂಡ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಕನೆಕ್ಷನ್ ನ ತಗೊಳುತ್ತೆ. ನಿಮ್ಮ ಒಂದು ನೆಟ್ವರ್ಕ್ ಮೇನು ಇಲ್ಲಿ ಇರೋದು. ಸೊ ಇಲ್ಲಿಗೆ ಕನೆಕ್ಟ್ ನ ಮಾಡ್ಕೊಬೇಕಾಗಿರುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ದಟ್ ಏನು ಲಿಮಿಟೇಷನ್ ಬೇಡ. ನೀವೊಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಅಲ್ಲಿ ಇರಲಿ, ಹೀಲಿಂಗ್ ನ ಪ್ರೊಸೆಸ್ ಅಲ್ಲಿ ಇರಲಿ, ಆದ್ರೆ ಆ ಒಂದು ಗ್ರಾಟಿಟ್ಯೂಡ್ ನ ಇಟ್ಕೊಳ್ಳಿ. ಸೊ ಕೆಲವರೆಲ್ಲ ಹೇಳ್ಕೊಬಹುದು, ನನಗೆ ಎಲ್ಲದನ್ನು ಹೊರಗಿನ ಪ್ರಪಂಚದಲ್ಲಿ ಕೊಡ್ತಿದೆ ಅಂತ ನೀವು ಅನ್ಕೊಂತೀರಾ, ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ನ ಇಟ್ಕೊಳ್ಳಿ. ಆದ್ರೆ ನಿಮ್ಮ ಒಂದು ಅಸಂಪ್ಷನ್ ಇಲ್ಲಿ ಸ್ಟ್ರಾಂಗ್ ಇರಬೇಕು. ನೀವು ಲಿಮಿಟ್ಲೆಸ್ ಆಗಿ ಥಿಂಕ್ ಮಾಡಬೇಕು. ಅಫ್ಕೋರ್ಸ್ ನಂಗೆ ಅದು ಈಸಿಯಾಗಿ ಬರುತ್ತೆ, ಬಹಳ ಸುಲಭವಾಗಿ ಬರುತ್ತೆ. ಅನ್ನೋ ಒಂದು ಥಾಟ್ ನ ನೀವು ಪ್ರೋಗ್ರಾಮಿಂಗ್ ಮಾಡ್ತಾ ಏನಾಗುತ್ತೆ, ನಿಮ್ಗೆ ಹೊರಗೆ ಅದು ವ್ಯಕ್ತ ಆಗುತ್ತೆ. ನಾನು ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ, ಹೇಗೆ ನಮ್ಮೊಂದು ಇನ್ನರ್ ವರ್ಲ್ಡ್ ಯೂನಿವರ್ಸ್ ಅಂದ್ರೆ ಏನು, ಔಟರ್ ವರ್ಲ್ಡ್ ಯೂನಿವರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ ಯಾವಾಗಾದ್ರೂ. ಸೊ ದಟ್ ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ತುಂಬಾ ಸೈನ್ಸ್ ಇದೆ ಎರಡರಲ್ಲೂ. ಅಂದ್ರೆ ಇವಾಗ ಅಂಡ, ಈಗ ಮೈಕ್ರೋಕಾಸಮ್ ಏನಿದೆ, ಈಗ ಬ್ರಹ್ಮಾಂಡ ಮ್ಯಾಕ್ರೋಕಾಸಮ್ ಅಂದ್ರೆ ಒಳಗಿನದು ಹೊರಗಿನದು. ಈಗ ಇದನ್ನ ಅಂಡ, ಇವಾಗ ಒಂದು ದೇಹ, ಈ ಒಂದು ರಚನೆ, ಹೌದಲ್ವಾ. ಅಂದ್ರೆ ಇದು ಮೈಕ್ರೋಕಾಸಮ್ ಬ್ರಹ್ಮಾಂಡ, ಹೌದಲ್ವಾ. ಮ್ಯಾಕ್ರೋಕಾಸಮ್ ಅಂದ್ರೆ ಈ ಒಂದು ಎರಡನ್ನು ಕೂಡ ಇಂಟರ್ ಕನೆಕ್ಟೆಡ್ ಆಗಿದೆ. ಅದಕ್ಕೆ ಸಬ್ ಕಾನ್ಸಿಯಸ್ ಅಷ್ಟು ವಾಸ್ಟ್ ಆಗಿ ನಾವು ಯಾವ್ದನ್ನ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಅದು ಕನೆಕ್ಷನ್ ನ ಕೊಟ್ಕೊಳ್ಳುತ್ತೆ, ನಮ್ಗೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಬಟ್ ವಿ ಹ್ಯಾವ್ ಟು ವರ್ಕ್ ಹಿಯರ್. ನಮ್ಮೊಂದು ಇನ್ನರ್ ಅಸಂಪ್ಷನ್, ಇನ್ನರ್ ಥಾಟ್ ನ ಚೇಂಜ್ ಮಾಡ್ತಾನೆ ಬರ್ಬೇಕು, ಆ ಒಂದು ಪ್ಯಾಟರ್ನ್ ನ. ಇದನ್ನ ಯಾರು ಯಾವ ತರ ಬೇಕಾದ್ರೂ ತಗೊಬಹುದು. ಬಟ್ ನಾನಿಲ್ಲಿ ಏನ್ ಹೇಳ್ತಿದ್ದೀನಿ, ನಿಮ್ಮೊಂದು ಇನ್ನರ್ ಅಸಂಪ್ಷನ್. ಈಗ ನೋಡಿ, ಲಾ ಆಫ್ ಅಸಂಪ್ಷನ್, ಲಾ ಆಫ್ ಅಟ್ರಾಕ್ಷನ್, ಈ ಬೇರೆ ಬೇರೆದೆಲ್ಲ ಇದೆಯಲ್ವಾ, ಲಾ ಆಫ್ ವೈಬ್ರೇಷನ್, ಈ ತುಂಬಾ ಇದೆ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮೊಂದು ಅಸಂಪ್ಷನ್, ನಿಮ್ಮ ಊಹೆ ಏನು ಇದ್ ಮಾಡ್ತಾ ಇರ್ತೀರಾ, ನಿಮ್ಮೊಂದು ಅಸಂಪ್ಷನ್, ನಿಮ್ಮೊಂದು ಕಲ್ಪನೆ, ಇಮ್ಯಾಜಿನೇಷನ್ ಏನ್ ಮಾಡ್ತಾ ಇರ್ತೀರಾ, ಇಲ್ಲಿ ನೀವು ಪವರ್ಫುಲ್ ಆಗಿ ರೇಡಿಯೇಟ್ ನ ಮಾಡ್ತಿರ್ತೀರಾ. ಯು ಆರ್ ಕ್ರಿಯೇಟಿಂಗ್ ಹಿಯರ್. ನೀವೇನನ್ನ ಇಲ್ಲಿ ಕ್ರಿಯೇಟ್ ಮಾಡ್ತೀರಾ, ಸೊ ಅದು ನಿಮ್ಮೊಂದು ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ಅದು ರಿಯಾಲಿಟಿ ಆಗಿ ಬರ್ತಾ ಇರುತ್ತೆ. ನೀವು ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಇವಾಗ ಲಾ ಆಫ್ ಅಸಂಪ್ಷನ್ ನಾನು ತಿಳಿಸ್ತಾ ಬರ್ತಾ ಇದ್ದೀನಿ. ಸೊ ಅದು ತುಂಬಾ ಅಡ್ವಾನ್ಸ್ ಇದೆ, ಅದು ತುಂಬಾ ಸೈಂಟಿಫಿಕಲಿ ಕೂಡ ಅದು ಪ್ರೂವನ್ ತರ ಇದೆ. ಸೊ ಎರಡನ್ನು ಕನ್ವೆ ಮಾಡ್ಬೋದು. ಅಂದ್ರೆ ನೀವು ಇವಾಗ ಏನು ಲಾ ಆಫ್ ಅಟ್ರಾಕ್ಷನ್ ಫಾಲೋ ಅಪ್ ಮಾಡ್ತಾ ಇದ್ರೆ ನೀವು ಸ್ಲೋಲಿ ಲಾ ಆಫ್ ಅಸಂಪ್ಷನ್ ಗೆ ಇದ್ ಮಾಡ್ಬೋದು. ಅಂದ್ರೆ ಅಡ್ವಾನ್ಸ್ಗೆ ನೀವು ಹೋಗ್ಬೋದು, ಅಂದ್ರೆ ನೀವು ಅಪ್ಡೇಟ್ ಆಗ್ಬೋದು. ಸೊ ಎಷ್ಟೋ ವಿಚಾರಗಳಿವೆ. ಸೊ ಎಲ್ಲಾನು ತಿಳ್ಕೊಂತ ಹೋಗಿ. ಸೊ ನಿಮ್ಮ ಒಂದು ಹೀಲಿಂಗ್ಗೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ನಿಮ್ಗೆ ಯಾವ್ದು ಸರಳ ಅನ್ಸುತ್ತೆ ಅದನ್ನ ಪ್ರೋಸೆಸ್ ನ ಮಾಡಿ, ಅದನ್ನ ಮಾಡಿ. ಸೊ ಇದು ನಿಮ್ಗೆ ಆಗುವಂತದ್ದು, ನಿಮ್ಗೆ ಅನುಕೂಲ ಆಗುವಂತದ್ದು, ನಿಮ್ಗೆ ಯಾವ್ದಾಗುತ್ತೆ. ಬಟ್ ಯಾವ್ದು ಅಡ್ವಾನ್ಸ್ ಇದೆ ಅದ್ರ ಕಡೆ ನಿಮ್ಮ ಒಂದು ಗಮನ ಇರ್ಲಿ ಯಾವಾಗ್ಲೂ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಯಾರಿಗೆ ತುಂಬಾ ವಿಚಾರಗಳು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ನೀವು ಬೇಕಿದ್ರೆ ವಾಚ್ ನ ಮಾಡ್ಬೋದು ವಿತ್ ಸೈಂಟಿಫಿಕ್
ಏನು ರಿಸರ್ಚ್ ಆಗಿದೆ ಅದ್ರ ಬೇಸ್ಡ್ ಆಗಿ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೀನಿ, ನೆವೆಲ್ ಗೌಡರ್ ಸೀರೀಸ್ಗಳನ್ನ ಮಾಡಿದ್ದೀನಿ. ಸೊ ನೋಡಿ ಒಮ್ಮೆ ವಾಚ್ನ ಮಾಡಿ. ಎಸ್ಪೆಷಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನ ಬಗ್ಗೆ ಮಾಡಿದ್ದೀನಿ, ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಹೇಗೆ ಅದು ಇಂಟರ್ ಕನೆಕ್ಟ್ನ ನಾವು ಯಾವ್ದನ್ನ ನಾವು ರಿಪೀಟೆಡ್ ಆಗಿ ತಗೊಂತೀವಿ ಅದನ್ನ ಹೇಗೆ ಅದು ರಿಯಾಲಿಟಿಗೆ ತರುತ್ತೆ, ಒಂದು ಹೇಗೆ ಅದು ಫಿಲ್ಟರ್ ಮಾಡಿ ಅದನ್ನ ಒಂದೇ ಫೋಕಸ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗವರ್ಮೆಂಟ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಲವ್ ಯು ಆಲ್. ಮುಂದೆ ಇದೇ ರೀತಿ ವಿಡಿಯೋಸ್ಗಳನ್ನ ಸೀರೀಸ್ನ ಕಂಟಿನ್ಯೂನ ಮಾಡ್ತೀನಿ. ಹ್ಯಾವ್ ಎ ಗುಡ್ ಟೈಮ್. ಟೇಕ್ ಕೇರ್.